ನಿಮಗೆಲ್ಲ ಗೊತ್ತದ ಅಶೋಕ ಮಹಾರಾಜ ದೊಡ್ಡ ಕಲಿಂಗ ಯುದ್ಧ ಮಾಡಿದ. ಇದು ಘಟನೆ, ಇತಿಹಾಸ. ಇದು ಭಾರತ ದೇಶದ ಅದ್ಭುತ ಇತಿಹಾಸ. ಇದು ಅಶೋಕ ಚಕ್ರವರ್ತಿಯಾದ. ಒರಿಸ್ಸಾದೊಳಗೆ ಒಂದು ದೊಡ್ಡ ಕಲಿಂಗ ಯುದ್ಧ ಅಂತ ಮಾಡಿದ. ಬಹಳ ದೊಡ್ಡ ಯುದ್ಧ ಅದು. ಬಹಳ ಬಲಾಢ್ಯನಾಗಿದ್ದ ಅಶೋಕ. ಆತನ ಹೆಸರು ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿದೆ. ಜಗತ್ತಿನ ಇತಿಹಾಸದಲ್ಲಿ ಅವನಿಗೊಂದು ಅದ್ಭುತ ಸ್ಥಾನ ಕೊಟ್ಟಾರೆ. ಇಂಥ ಅಶೋಕ ಬಹಳ ದೊಡ್ಡ ಮನುಷ್ಯ. ಆದರೆ ಮೊದಲ ಯುದ್ಧದಲ್ಲಿ ಬಹಳ ಆಸಕ್ತಿ ಅವನಿಗೆ. ಯುದ್ಧ ಅಂದರೆ ಅವ ಹಂಗೆ ಪುಟಿತಿದ್ದ. ಹಂಗಿತ್ತು ಆತನ ವಯಸ್ಸ, ಆತನ ಶೌರ್ಯ, ಧೈರ್ಯ. ಇಂಥ ಮನುಷ್ಯನು ಕೊನೆಯದಾಗಿ ಒಂದು ಸಲ ಕಾಳಗಾಯಿತು, ಕಲಿಂಗ ಕಾಳಗಾಯಿತು. ಆ ಕಡೆ ಈ ಕಡೆ ಸಾವಿರ ಸಾವಿರ ಲಕ್ಷ ಲಕ್ಷ ಯೋಧರು, ಯುವಕರು. ಭಾರೀ ದೊಡ್ಡ ಯುದ್ಧ ಆಗಿತ್ತು. ಅಶೋಕ ಮಾಡಿದ ಕೊಟ್ಟ ಕೊನೆಯ ಯುದ್ಧ. ಅಲ್ಲಿ ಲಕ್ಷ ಲಕ್ಷ ಜನ ಸತ್ತಿದ್ರು. ಆತ ಬುದ್ಧ ಭಿಕ್ಷು ಉಪಗುಪ್ತ ಅಶೋಕನಿಗೆ ಭೇಟಿಯಾದ. ಅವನ ಕರ್ಕೊಂಡು ಅದೇನು ಇತ್ತಲ್ಲ, ಹೆಣಗಳು ಬಿದ್ದಿದ್ದುವಲ್ಲ, ಸಾವಿರ ಸಾವಿರ ಜನ ಸತ್ತಿದ್ರು, ಬಾಣಗಳು ನೆಟ್ಟಿದ್ದು. ಯಾರು ಉಪಚಾರ ಮಾಡೋರು? ಒಂದಾದ್ರೆ ಮಾಡಬಹುದು, ಎರಡಾದ್ರೆ ಮಾಡಬಹುದು. ಲಕ್ಷಾಂತರ ಜನ ನೆರಳುತ್ತಿದ್ದರು, ಚೀರಾಡ್ತಿದ್ರು. ನೀರು ಹಾಕೋರಿಲ್ಲ, ಅನ್ನ ಕೊಡೋರಿಲ್ಲ, ಎತ್ತವರಿಲ್ಲ, ಯಾರ್ಯಾರು ಇಲ್ಲ. ರಣಭೂಮಿಯೊಳಗೆ ಹಿಂಗೆ ಬಿದ್ದಾರೆ ಯುವಕರು. ಏಳಕ್ಕೆ ಬರಂಗಿಲ್ಲ, ಕೂಡಕ್ಕೆ ಬರಂಗಿಲ್ಲ. ಬಾಣಗಳು ಒಳಗೆಲ್ಲ ನೆಟ್ಟಾವ, ರಕ್ತ ಸುರಿತಾದ, ಭಯಾನಕ ಸ್ಥಿತಿ. ನಾವು ಹೇಳ್ತೇವೆ ಯುದ್ಧಸ್ಯ ವಾರ್ತಾರಮ್ಯ ಅಂತ ಹೇಳ್ತೇವೆ. ನಾವು ಮಾಡೋದಲ್ಲೇನು? ಯುದ್ಧದ ವಾರ್ತೆ ಅದ್ಭುತ ರಮ್ಯ ಅಂತ ಹೇಳ್ತೇವೆ. ಕೇಳಬೇಕು ಯುದ್ಧದ ವಾರ್ತೆ ಏನದ. ನಾವು ಮನೆಯೊಳಗೆ ಆರಾಮಾಗಿ ಕೂತ್ಕೊಂಡು ಕೇಳಬಹುದು ಅಷ್ಟೆ. ಆದರೆ ಯುದ್ಧದ ರಂಗಕ್ಕೆ ಹೋದಾಗ ಎಂಥ ಭಯಾನಕ ಸ್ಥಿತಿ ಅದ. ಯುದ್ಧಸ್ಯ ವಾರ್ತಾ ರಮ್ಯ ಅಂತ. ಅದು ಓದಾಕ ಭಾಳ ಚಲೋ. ಎಲ್ಲ ಮುಗಿದು ಹೋದ ಬಳಿಕ ಯಾರು ಗೆದ್ದಾರ ಅವ್ರ ಕಥೆ ಕೇಳಕ್ಕೆ ಭಾಳ ಚಲೋ. ಆದರೆ ಸೋತವ್ರದ್ದು ಕಥೆ ಕೇಳಬೇಕದ. ಯುದ್ಧದಲ್ಲಿ ಸತ್ತವ್ರ ಕಥೆ ಕೇಳಬೇಕದ. ಎಂಥ ಭಯಾನಕವಾಗಿರ್ತದೆ. ಅವಾಗ ಉಪಗುಪ್ತ ಬುದ್ಧ ಭಿಕ್ಷು ಈ ಅಶೋಕನ್ನ ಕರ್ಕೊಂಡು ಇದರಲ್ಲಿ ಹೋದ. ಎಲ್ಲೇ ಅದೇನಿತ್ತಲ್ಲ ರಣರಂಗ, ಅಲ್ಲೇನು ಬಿದ್ದಿದ್ರೋ ಅಲ್ಲಿ ಆತ ಮತ್ತು ಅಶೋಕ ಇಬ್ಬರು ಕೂಡಿ ರಾತ್ರಿ ಬೆಳದಿಂಗಳದೊಳಗೆ ಹಿಂಗೆ ತಿರುಗಾಡಕ್ಕೆ ಹೋಗ್ತಾರೆ, ನೋಡಕ್ಕೆ ಹೋಗ್ತಾರೆ. ಅದೇನದೆಲ್ಲ ಭಯಾನಕ ಸ್ಥಿತಿ. ಗೆದ್ದಾನ, ಸಾಮ್ರಾಟನಾಗ್ಯಾನ, ಆದರೆ ಇಲ್ಲಿ ನೋಡ್ತಾ ಇದ್ದಾನ ಎಂಥ. ಆವಾಗ ಮಗ್ಗಲದಾಗಿದ್ದ ಬೌದ್ಧ ಭಿಕ್ಷುಕ್ಕೆ ಹೇಳ್ದ, ನಿನ್ನ ಸಾಮ್ರಾಜ್ಯದ ಅಡಿಪಾಯ ಇದು, ರಕ್ತ ಇದು. ನೀನು ಏನು ಮಾಡಿದೆ ಅಂದ್ರೆ ನಿನ್ನ ರಾಜ್ಯ ಕಟ್ಟೋದಕ್ಕೆ ಇಲ್ಲೆಲ್ಲ ರಕ್ತ ಸುರಿಸಿದೆ ಅಷ್ಟೆ. ಎಂಥ ಸುಂದರ ವ್ಯಕ್ತಿಗಳಿದ್ದು ಇಲ್ಲಿ, ಎಷ್ಟು ದುಡಿಮೆಯ ವ್ಯಕ್ತಿಗಳಿದ್ದು, ಎಲ್ಲವೂ ನಾಶ ಆಗಿ ಬಿದ್ದಾವ ಈಗ. ಎಂಥ ಆಕ್ರಂದನ ನಡೆದ. ಇದು ಸಂಗೀತ, ಆಕ್ರಂದನ, ದುಃಖದ ಸಂಗೀತ. ಅದನ್ನೆಲ್ಲ ತಿರುಗಾಡಿ ನೋಡ್ಕೋತ ಹೋದ. ಅಶೋಕನ ಕಣ್ಣಲ್ಲಿ ನೀರ ಬಂತು. ಬೌದ್ಧ ಭಿಕ್ಷು ಹೇಳಿದ, ಇದು ನೀನು ಮಾಡಿದ್ದು, ಇದರ ಪರಿಮಾರ್ಜನೆ ಹೇಗೆ ಅಂತ ಕೇಳಿದ ಅಶೋಕ. ಅವಾಗ ಅವ ಹೇಳ್ತಾನೆ, ಯಾವ ನೆಲದೊಳಗೆ ನೀನು ಎಲ್ಲ ರಕ್ತ ಸಿಕ್ತ ಮಾಡಿದೆ ಆ ನೆಲದಲ್ಲಿ
ಮತ್ತೆ ಸುಂದರವಾದ ನಿಸರ್ಗವನ್ನು ಬೆಳೆಸಬೇಕು. ಹೂಗಳನ್ನು ಬೆಳೆಸು. ನಿನ್ನ ರಾಜ್ಯದಲ್ಲಿ ಇನ್ನೊಮ್ಮೆ ಇಂಥ ಯುದ್ಧ ಆಗಬಾರದು. ಒಬ್ಬ ಮನುಷ್ಯ ಸಾಯಬಾರದು. ಹೋರಾಟ ಮಾಡಿ ಎಲ್ಲಿಯೂ ರಕ್ತ ಹಿಂಗೆ ಚೆಲ್ಲಬಾರದು. ಆಗ ನೀನು ಬಾಳಬೇಕು. ಅಶೋಕ ಬದಲಾದ. ಮುಂದೆ ಆತನ ಇಡೀ ಜೀವನದ ತುಂಬೆಲ್ಲ ಬೌದ್ಧನಾಗಿದ್ದಂಥ ಅಶೋಕ ಅಹಿಂಸ ಸುಮ್ಮನೆ ಹೇಳ್ಕೋತ ಹೋಗೋದು. ಯಾವ ಜೀವಿಗಳನ್ನೂ ನಾಶ ಮಾಡಬೇಡಿ, ಯಾವ ವ್ಯಕ್ತಿಗಳಿಗೂ ತೊಂದರೆ ಕೊಡಬೇಡಿ ಅಂತ ಇಡೀ ದೇಶದ ತುಂಬೆಲ್ಲ ಬರೆಸಿಟ್ಟ. ದಾರಿ ದಾರಿಗೆ ಧರ್ಮ ಛತ್ರಗಳನ್ನು ಕಟ್ಟಿದ. ಅಲ್ಲಲ್ಲೇ ಅರವಟ್ಟಿಗಳನ್ನಿಟ್ಟ, ಗಿಡಗಳನ್ನು ನೆಟ್ಟ. ಹಾದಿಯೊಳಗೆಲ್ಲ ಕೂತು ಸಂತೋಷ ಪಡಬೇಕು ಯಾತ್ರಿಕರು. ಹಂಗೆ ಮಾಡಿದ. ಎಲ್ಲಿಯೂ ಆತಂಕ ಆಗಬಾರದು. ಹೆಂಗೆ ಕಟ್ಟಿದ ಜಗತ್ತಿನ ಇತಿಹಾಸ ಪುಟದಲ್ಲಿ ಅವಂದು ಉಳೀತು. ಅಶೋಕ ತಾವು ಓದಬೇಕು ಇತಿಹಾಸ. ಎಂಥ ಅದ್ಭುತವಾದ ಇತಿಹಾಸ. ಭಾರತ ದೇಶ ಹೆಮ್ಮೆ ಪಡಬೇಕು ಅಂಥ ಇತಿಹಾಸ. ಬದಲಾವಣೆಯಾದ ಇತಿಹಾಸ. ಬದಲಾವಣೆ. ಹಂಗಿದ್ದ ಮನುಷ್ಯ ಹಿಂಗಾದ. ನಾಶದ ಮೇಲೆ ಕಟ್ಟಿದಂಥ ಸಾಮ್ರಾಜ್ಯವನ್ನು ಧರ್ಮದ ಮೇಲೆ ಕಟ್ಟೋ ಪ್ರಯತ್ನ ಮಾಡಿದ. ಅದು ಎಂಥ ಧರ್ಮ? ಪ್ರೇಮ ಧರ್ಮದ ಮೇಲೆ ಕಟ್ಟೋ ಪ್ರಯತ್ನ ಮಾಡಿದ. ಶಾಂತಿಯ ಮೇಲೆ ಕಟ್ಟೋ ಪ್ರಯತ್ನ ಮಾಡಿದ. ಇದು ನೀತಿ, ಇದು ಧರ್ಮ. ಅಶೋಕ. ಬಸವಣ್ಣವರು ಅದ ಹೇಳಿದ್ದು. ಅವರು ಒಂದು ಕಲ್ಯಾಣ ಕಟ್ಟಿದರು. ಎದರ ಮೇಲೆ? ಇದರ ಮೇಲೆ. ಯಾರಿಗೆ ಏನು ಒಂದಿಲ್ಲ. ಹೆಂಗೆ ಒಂದು ಶಸ್ತ್ರ ಹಿಡಿಲಿಲ್ಲ. ನಾವೀಗ ಶಸ್ತ್ರ ಕೊಟ್ಟೇವಿ, ಬಸವಣ್ಣವ್ರು ಇದಕ್ಕೆ ಹಾಕೇವಿ. ಇಲ್ಲೇನು ಕತ್ತಿ ಹಾಕೇವಿ. ಎಂದಾದರೂ ಬಸವಣ್ಣವ್ರ ಕತ್ತಿ ಹಿಡಿಲಿಕ್ಕೆ ಸಾಧ್ಯವೇ? ಹೇಳಿ. ನಾನೊಂದು ಸುರಿಗೆಯ ಏನೆಂದು ಹಿಡಿವೆನು, ಏನು ಕಿತ್ತು ಏನು ಇರುವೆನು, ಜಗಭರಿತ ನೀನಾಗಿಪ್ಪೆ ರಾಮನಾಥ. ಹೆಂಗವ್ರು ಕತ್ತಿ ಯಾವಾಗ ಬಳಸೋದು? ಸುಮ್ಮನೆ ನೀವು ವಿಚಾರ ಮಾಡಿ. ಎಲ್ಲಿ ಬಳಸೋದು? ಬಸವಣ್ಣವ್ರದ್ದು, ನಿಮ್ಮದಲ್ಲ, ನಂದಲ್ಲ, ನಿಮ್ಮದಲ್ಲ ಹೇಳೋದು. ಬಸವಣ್ಣವ್ರು ಎಲ್ಲಿ ಬಳಸೋದಿನ್ನ? ಏನು ಅನುಭವ ಮಂದಿರದಾಗ ಬಳಸೋದ? ಹೇಳಿ. ಹಗಲ ರಾತ್ರಿ ಕೂಡಲ ಸಂಗಮ ಕೂಡಲ ಸಂಗಮ ಕೂಡಲ ಸಂಗಮ ಅಂತ ಹೇಳುವಂಥ ಬಸವಣ್ಣನವರು ಇಲ್ಲೇನು? ಸಕಲ ಜೀವರಿಗೆ ಲೇಸನೆ ಬಯಸುವನು. ಎಷ್ಟು ಅದ್ಭುತ ಮಾತು ಹೇಳಿದರು. ಸಕಲ ಜೀವರಿಗೆ, ಬರೀ ಮನುಷ್ಯರಿಗಲ್ಲ. ಹೌದಲ್ಲ? ಬರೀ ಮನುಷ್ಯರಲ್ಲ, ಇಡೀ ಸಕಲ ಜೀವರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣ. ಒಂದು ಮಾತು ಸಾಕದ? ಬಸವಣ್ಣವ್ರದ್ದು ಹಿರಿಮೆ ಗೊತ್ತಾಗೋದಕ್ಕೆ ಒಂದು ಮಾತು, ಸಕಲ ಜೀವರಿಗೆ ಲೇಸನೆ. ಅವಾಗ ಎಲ್ಲದ? ಭವಿಯಲ್ಲೇ ಭಕ್ತಿಯಲ್ಲೇ ಸಕಲ ಜೀವ. ಅವರಲ್ಲ ಇವರಲ್ಲ. ಏನೊಂದು ಪ್ರಾಣಿ ಹಿಂಗೆ ಒಂದು ಸುಮ್ಮನೆ ಸುಳಿತೋ ಅದು ಸಕಲ ಜೀವರಿಗೆ ಲೇಸಾಗಲಿ ಅಂತ. ಭಾರತೀಯ ಸಂಸ್ಕೃತಿನೇ ಹಾಗೆ. ಸರ್ವೇ ಜನಾಹ ಅಂತ. ಜನ ಅಂದ್ರೆ ಜೀವಜಂತುಗಳು. ಅವಾಗ ಹೆಂಗೆ ಹೇಳಿದರೋ ಹಂಗೆ ಎಲ್ಲರೂ ಹಂಗೆ ಹೇಳ್ತಾ ಬಂದರು. ನಾವು ತಪ್ಪು ಮಾಡಿಕೊಂಡೇವಿ. ಎಲ್ಲರಿಗೂ ಇದ ಧರ್ಮ ಅಲ್ಲೇನು? ಇದಕ್ಕಿಂತ ಒಂದು ಬೇರೆ ಧರ್ಮ ಇರ್ತದೇನು? ಹೇಳಿ. ಧರ್ಮದಲ್ಲಿ ಇದು ಬಿಟ್ಟು ಏನಾದರೂ ಇರ್ತದೇನು ವಿರೋಧವಾಗಿ? ಹೂಗಳನ್ನು ಬೆಳೆಸೋದು ಧರ್ಮ, ಹೂಗಳನ್ನು ಹರಿದು ಚೆಲ್ಲೋದಲ್ಲ. ಹೌದಲ್ಲ? ಹೇಳಿ. ಭೂಮಿಯನ್ನು ಹಸಿರ ಮಾಡೋದು ಧರ್ಮ, ಭೂಮಿಯನ್ನು ಹೊಲಸು ಮಾಡೋದಲ್ಲ. ಇದಕ್ಕೆ ಜೀವ ಗೌರವ ಎಲ್ಲ ನಾವು ನೋಡ್ತಾ ಇದ್ದೀವಿ. ನೀತಿ ನೋಡ್ತಾ ಇದ್ದೀವಿ. ನೀತಿಯ ಆತಂಕಗಳನ್ನು ನೋಡಿದೇವಿ.
3 ಆತಂಕಗಳು ತಮಗೆ ಗೊತ್ತದಾವ ಪ್ರಾಮುಖ್ಯವಾಗಿ. ಅವುಗಳನ್ನೆಲ್ಲ ತೆಗೆದು ಹಾಕಿ ನೀತಿಯ ಮಾರ್ಗ ನಾವು ನಡಿಬೇಕಲ್ಲ, ಆ ನೀತಿಯ ಮಾರ್ಗದ ಲಕ್ಷಣಗಳು ಯಾವುವು ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಇದು ಮೊದಲನೇ ಲಕ್ಷಣ. ಯಾವುದು? ಗೌರವಿಸೋದು, ಜೀವ ಗೌರವ. ಲೆಟ್ ಮೀ ಲಿವ್ ಆ್ಯಂಡ್ ಲೆಟ್ ಯು ಲಿವ್. ಆ ಬಳಿಕ ಲೆಟ್ ಅಸ್ ಲಿವ್ ಟುಗೆದರ್ ಆ್ಯಂಡ್ ಎಂಜಾಯ್ ಅವರ್ ಲೈಫ್. ನಾನು ಬದುಕಬೇಕು, ನೀವು ಬದುಕಬೇಕು, ನಾವೆಲ್ಲರೂ ಕೂಡಿ ಬದುಕಬೇಕು, ಸಂತೋಷದಿಂದ ಬದುಕಬೇಕು. ಹೆಂಗೆ ಬದುಕೋದಲ್ಲ, ಹೆಂಗರೇ ಬದುಕೋದಲ್ಲ. I have to live, you have to live, we have to live. And together we have to enjoy our life, our stay on the earth. ಎಷ್ಟು ದಿವಸ ಭೂಮಂಡಲದಾಗ ಇರ್ತೇವೆ ಅಷ್ಟು ದಿವಸ ಸಂತೋಷದಿಂದ ಎಲ್ಲರೂ ಕೂಡ ಕಳೆಯೋದದ. ಮಾಡಿಲ್ಲೇನು ಭಾರತ ದೇಶದಾಗ ನಿಮ್ಮಲ್ಲೆಲ್ಲ ಒಂದು ಹಬ್ಬ ಮಾಡ್ತಾರೆ, ಎಷ್ಟು ಚಲೋ ಹಬ್ಬ ಮಾಡ್ತಾರೆ. ಶ್ರಾವಣದಾಗ ಮಾಡೋದಿಲ್ಲ, ಎಲ್ಲರೂ ಬರ್ತಾರೆ, ಮನೆಗೆಲ್ಲರೂ ಬರ್ತಾರೆ. ಅಕ್ಕ, ಅಣ್ಣ, ತಮ್ಮ, ಅವರು ಇವರು ಎಲ್ಲರೂ ಒಂದು ಕಡೆ ಕೂಡಿರ್ತಾರೆ. ಏನು ಉಣಿಸಿ ತಿನಿಸಿ ಎಷ್ಟು ಆನಂದ ಪಡ್ತಾರೆ, ಜೋಕಾಲಿ ಆಡ್ತಾರೆ. ಇಲ್ಲೇನು ಸುಮ್ಮನೆ ಇವೆಲ್ಲ ಹಬ್ಬಗಳು ಎಷ್ಟು ಮಸ್ತ್ ಹಬ್ಬಗಳದಾವ. ಒಂದು ದುಡ್ಡು ಖರ್ಚಿಲ್ಲ, ಅದರ ಸಂತೋಷ ಬೇಕಾದಷ್ಟು. ನೀವು ಪಂಚತಾರ ಹೋಟೆಲ್ಗೆ ಹೋಗ್ರಿ, ಸುಮ್ಮನೆ ಒಂದು ಅಲ್ಲೊಂದು ತೂಗು ಮಂಚದ ಮ್ಯಾಗ ಹಿಂಗೆ ಕುಂತ್ರೆ $1,000 ಬಿಲ್ ಆಗ್ತದೆ. ಅದು ಹೇಳಿ, ಮಂಚದ ಮೇಲೆ ಕೂತ್ಕೊಂಡು ಒಂದು ಕಪ್ ಚಹಾ ಕುಡಿದ್ರೆ $3,000. ಯಾರಾದರೂ ಒಬ್ಬರು ತೂಗಕ್ಕೆ ಹಿಂಗೆ ಹಚ್ಚಿದರೆ $5,000. ಆದರೆ ಇಲ್ಲಿ ಊರಾಗ ಅಷ್ಟು ಎತ್ತರ ದೊಡ್ಡ ದೊಡ್ಡ ಅವೆಲ್ಲ ಜೋಕಾಲಿಗಳು ಬೇಕಾದ ದಿವಸ ತುಂಬ ತೂಗಿದ್ರು ಯಾರಿಗೆ ಆನಂದವಾಗಿರೋದನ್ನು ಭಾರತೀಯರು ಭಾಳ ಚೆನ್ನಾಗಿ ಕಲ್ತವ್ರು. ಅದ ಖರ್ಚಿಲ್ಲದೆ. ಮತ್ತು ಏನು ಮಾಡಿದ್ರು? ಏನಿಲ್ಲ, ಅವೇ ಮಜ್ಜಿಗೆ ಕುಡಿದ್ರು, ಅದ ಅನ್ನ ಉಂಡ್ರು, ಅದರಾಗ ಸ್ವರ್ಗ ಕಂಡ್ರು. ಎಷ್ಟು ಮಸ್ತಾಗಿರ್ತದೆ. ಇದು ಜೀವನ. ಇದು ಜೀವನ, ನೈಸರ್ಗಿಕ ಜೀವನ ಇದು. ಅದಕ್ಕೆಲ್ಲ ಹೇಳ್ತಾರೆ, ಬದುಕಬೇಕು ಮನುಷ್ಯ, ಎಲ್ಲರೂ ಕೂಡ ಬದುಕು. ಅದರಾಗ ವೈಭವ ಇರೋದು, ಸಂತೋಷ ಇರೋದದ. ಹೋದವ್ರ ನೆನೆಸಲ್ಲ, ಇನ್ನು ಬರೋವ್ರದ ಕಲ್ಪನಾ ಮಾಡಿ ಅಲ್ಲ. ಇರೋರು ಕೂಡ ಬದುಕಲಾರ್ದ ಮನುಷ್ಯ ಹೋದವ್ರನ್ನ ತಗೊಂಡು ಏನು ಮಾಡೋದದ? ಚೆಂದಾಗಿ ಇರಬೇಕಲ್ಲ. ನೋಡಿ, ಏನು ಖಾಯಂ ಇರೋವ್ರದೇವಿ? ಏನೋ 4 ದಿವಸ ಇರ್ತೇವೆ, ಚೆಂದಾಗಿ ಮಾಡಿಕೊಂಡು ಆನಂದವಾಗಿ ಇದ್ದುಕೊಂಡು ಹೋಗೋದಿರ್ತದ. ಹೌದಲ್ಲ ಹೇಳಿ? ಇದಕ್ಕೆ ಜೀವ ಗೌರವ. ಇದು ನೀತಿ, ಇದು ಜೀವನದ ಅದ್ಭುತವಾದ ನೀತಿ. ಇದು ಮೊದಲನೇ ನೀತಿ. ಇಂಥವು ಅನೇಕ ನೀತಿಗಳನ್ನು ನಾವು ನೋಡೋರದೇವಿ. ಇನ್ನು ಇದು ಜೀವ ಗೌರವ, ಗೌರವಿಸಬೇಕು. ಇಂದ ಮನೆಗೆ ಹೋಗ್ತಿರಲ್ಲ, ಒಂದಿಷ್ಟೇನರೇ ಒಂದು ಗಿಡ ಇತ್ತಂದರೆ ಸುಮ್ಮನೆ ನೋಡಿ ಎಷ್ಟು ಚಂದ ಇರ್ತದೆ. ಮಾರುಕಟ್ಟೆಯೊಳಗೆ ಹೋಗಿ ಅಂಗಡಿಯೊಳಗಿರುವ ಸಾಮಾನ ನೋಡೋದಕ್ಕಿಂತ ಮನೆಗೆ ಹೋಗಿ ಸುತ್ತಮುತ್ತ ಬೆಳೆದು ಒಂದಿಷ್ಟು ಕಸ ಕಡ್ಡಿ ನೋಡಿದರೂ, ಕಸ ಬೆಳೆದಿರ್ತದಲ್ಲ, ಒಂದು ಹುಲ್ಲ ನೋಡಿದರೆ ಎಷ್ಟು ಮಸ್ತ್ ಇರ್ತದೆ, ಎಷ್ಟು ಮಜಾ ಇರ್ತದೆ. ಅದನ್ನು ಗೌರವಿಸೋದು. ಇದು ನಾ ಬೆಳೆಸಿದ್ದಲ್ಲ, ದೇವರು ಬೆಳೆಸಿದ್ದು ಅನ್ನೋದು. ದೇವರು ಬೆಳೆಸಿದ್ದು ಎಷ್ಟು ಮಸ್ತಾಗಿರೋದಲ್ಲ. ಏನು ಇಟ್ ಈಸ್ ಲವ್ಲಿ ಅಂತ ಹೇಳಿಲ್ಲ ಫ್ರಾನ್ಸಿಸ್ ಬೇಕನ್ ಹೇಳ್ದ. ಲವ್ಲಿ ಆ್ಯಸ್ ಎ ಟ್ರೀ, ಲವ್ಲಿ ಆ್ಯಸ್ ಎ ಟ್ರೀ. ಹಾಗೆ ಅದನ್ನು ನೋಡೋದು, ಸಂತೋಷ ಪಡೋದು. ಸಂತೋಷ ಪಡೋದಕ್ಕೆ ಇದೆಲ್ಲ ನಿಸರ್ಗ ಬೇಕಾಗ್ತದೆ. ಇದೆಲ್ಲವೂ ಬೇಕಾಗ್ತದೆ, ಎಲ್ಲ ಬೇಕಾಗ್ತದೆ. ಇಂಥ ನಿಸರ್ಗದ ಮಧ್ಯ ನಾವು ಎಲ್ಲರನ್ನ ಗೌರವಿಸ್ತಾ, ಎಲ್ಲ ಜೀವಿಗಳನ್ನು ಗೌರವಿಸ್ತಾ, ಒಂದು ಜೀವಿ ಕಡಿಮೆ ಒಂದು ಜೀವಿ ಹೆಚ್ಚ ಅಂತಲ್ಲ.
ಏನು ನಾವು ಭಾಳ ದೊಡ್ಡವ್ರೇನು ಹೇಳಿ? ನಮ್ಮನ್ನು ಒಂದು ಕ್ಷಣದಾಗ ವೈರಸ್ ಮುಗಿಸಿಬಿಡ್ತಾವ. ಬೇಕಾದವ್ರು ದೊಡ್ಡವ್ರು ಇರಲಿ, ಅವರು ವಿಜ್ಞಾನಿ ಹಾಕಿರೋಲ್ರಾಕ, ಅಜ್ಞಾನಿ ಹಾಕಿರೋಲ್ರಾಕ, ಯಾರು ಬೇಕಾದಷ್ಟು ತತ್ವಜ್ಞಾನಿ ಇರಲಿ ಅಥವಾ ಸಾಮಾನ್ಯ ಮನುಷ್ಯ ಇರಲಿ, ಒಂದು ವೈರಸ್ ಹಿಂಗೆ ಒಳಗೆ ಹೊಕ್ತೋ ಮುಗಿಸೇ ಬಿಡ್ತದೆ. ಅದು ನಾವೇನು ಅದರ ಕಣ್ಣಾಗ ಕಾಣೋದೇ ಇಲ್ಲ. ಅದು ನಾವು ದೊಡ್ಡ ಹೊಡಿಬಲ್ಲಿವೆ, ವೈರಸ್ ಏನು ಹೊಡಿತೀರಿ? ಅವು ಕಾಣೋದೇ ಇಲ್ಲ. ಗಾಳಿಯಾಗೆಲ್ಲ ತುಂಬ್ಯಾವ, ನೀರಾಗೆಲ್ಲ ಅದಾವ, ಎಲ್ಲ ಕಡೆ ಅದಾವ, ಕಾಣಿಸೋದೇ ಇಲ್ಲ. ಒಂದು ಬಿಂದುವಿನೊಳಗೆ, ಒಂದು ನೀರಿನ ಬಿಂದುವಿನೊಳಗೆ ಲಕ್ಷ ಅದಾವ, ಕೋಟಿ ಇರ್ತಾವ. ಏನು ಮಾಡೋರು? ಹೆಂಗೆ ಉಸಲು ತಗೊಳ್ದ್ರಾಗ ಒಳಗೆ ಹೊಕ್ಕಾವ. ಅವು ಒಂದು ವೇಳೆ ಮನಸ್ಸು ಮಾಡಿದರೆ ಮುಗಿಸೇ ಬಿಡ್ತಾವ, ಒಂದು ಕ್ಷಣದಾಗ ಮುಗಿಸ್ಬಿಡ್ತಾವ. ಹೆಂಗೆ ಇಲ್ಲೇ ಕೂತನ ಹೇಳ್ತಿರ್ತೀನಿ, ಹಿಂಗೆ ಇಳಿಯೋದ್ರಾಗ ಪ್ಯಾರಾಲೈಸಿಸ್. ನಿಮಗಲ್ಲ, ನನಗೆ ಅಂದ್ರೇನು ಆಗೋದಿಲ್ಲ. ಅದು ಎಷ್ಟು ಆಶ್ಚರ್ಯದ ಹಿಂಗೆ ಮಾಡ್ತಾವ. ಯಾವುದು ನಾವಂತೇವೆ ಏನು ಪಾಪ ಏನೋ ಆಯಿತು, ಪುಣ್ಯ ಪಾಪ ಅಂತೇವೆ. ಪುಣ್ಯ ಇಲ್ಲ, ಪಾಪ ಇಲ್ಲ, ಒಳಗೆ ಹೊಕ್ಕಾವ. ಏನು ಹೋಗಬೇಕೋ ಅವು ಹೊಕ್ಕಾವ ಅಷ್ಟೆ. ಅವೆಲ್ಲ ಬದಲಾವಣೆ ಮಾಡ್ತಾವ, ಒಳಗೆಲ್ಲ ಕೂತ್ಕೊಂಡು ಬದಲಾವಣೆ ಮಾಡ್ತಾವ. ಇದು ಜೀವನ ಹೀಗೆಲ್ಲ ಅದಲ್ಲ. ಇಂಥದ್ರಾಗ ಸುಮ್ಮನೆ ಚೆಂದಾಗಿ ನಕ್ಕೋತ ಹೋದರೆ ಎಷ್ಟು ಚಂದ ಇರ್ತದೆ ಬದುಕ. ಅದಕ್ಕೆ ಜೀವ ಗೌರವ. ಕಪ್ಪಿದ್ದವ್ರನ್ನೂ ಗೌರವಿಸ್ರಿ, ಕೆಂಪಿದ್ದವ್ರನ್ನೂ ಗೌರವಿಸ್ರಿ. ಗೌರವಿಸೋಕೆ ಏನಾಗಿದೆ? ನಿಮ್ಮ ಕೂಡ ಇರೋರದಾರ, ನಮ್ಮ ಕೂಡ ಇರೋರ್ದಾರ, ಬಿಡೋರ್ದಾರ. ಒಂದು ಕ್ಷಣ ನಮ್ಮ ಹತ್ರ ಬಂದು ಒಬ್ಬರು ಕೂತಿರ್ತಾರೆ, ಕಪ್ಪದಾರ ಅಂತ ಇಟ್ಕೋರಿ. ನನ್ನ ಹತ್ರ ಕೂಡಬೇಡ ಅಂದರೆ ಒಂದು ಕ್ಷಣ ಬಂದಿರ್ತಾರೆ ಪಾಪ. ಕೆಂಪು ಇಟ್ಕೊಂಡ್ರೆ ಏನು ಮಾಡೋರು? ಅವರು ಒಂದು ಕ್ಷಣನೇ ಬಂದಿರ್ತಾರೆ. ನೋಡಿ ಆನಂದ ಪಡೋದದ, ಮಾತನಾಡಿ ಆನಂದ ಪಡೋದದ, ಸಂತೋಷವಾಗಿ ಕಳಿಸೋದದ. ಅವ್ರು ನೆನಪಿಟ್ಕೋಬೇಕು, ಎಷ್ಟಪ್ಪ ನಮಗೆ ಸಂತೋಷ ಆಯಿತು ಅಂತ ಅವ್ರಿಗೆ ನೆನಪು ಆಗ್ಬೇಕು. ಹಾಗೆ ಬದುಕೋದದ, ಹಾಗೆ ಬದುಕೋದು. ಅದಕ್ಕೆ ಜೀವ ಗೌರವ. ಯಾವುದೋ ಪ್ರಾಣಿ ಕೆಟ್ಟಲ್ಲ, ಆಕಳ ಕೆಟ್ಟಲ್ಲ, ಎಮ್ಮೆ ಕೆಟ್ಟಲ್ಲ, ಯಾವ ಪ್ರಾಣಿಗಳು ಕೆಟ್ಟಲ್ಲ. ಎಲ್ಲ ಪ್ರಾಣಿಗಳು ಪಾಪ ನಮ್ಮನ್ನು ರಕ್ಷಣೆ ಮಾಡಕತ್ಯಾವ. ನಾವು ಅವಕ್ಕೆ ಹಾಲು ಕುಡಿಸೇವೇನು ಹೇಳಿ? ಮನುಷ್ಯ ತಾನು ಹಾಲು ತಯಾರು ಮಾಡಿ ಅವಕ್ಕೆ ಕುಡಿಸ್ಯಾನೇನು? ಇಲ್ಲ, ಅವು ಪಾಪ ತಯಾರು ಮಾಡಿ ನಮಗೆ ಕುಡಿಸ್ತಾವ. ಎಷ್ಟು ಕೃತಜ್ಞ ಇರಬೇಕು ಮನುಷ್ಯ. ಉಪಕಾರ ಸ್ಮರಿಸಬೇಕಲ್ಲ ಮನುಷ್ಯ, ಅದೇ ಧರ್ಮ. ಉಪಕಾರ ಸ್ಮರಿಸಬೇಕು. ಎಲ್ಲವೂ ಯಾವ್ಯಾವುದು ನಮಗೆ ಸಹಾಯ ಮಾಡ್ಯದ ಎಲ್ಲದರ ಉಪಕಾರ ಒಂದಿಷ್ಟು ಮಾಡಬೇಕು. ಇದು ಧರ್ಮ. ಇದಕ್ಕೇನಂತೇವೆ? ಜೀವ ಗೌರವ.